ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ರವಿವಾರದಿಂದು ವಿಡಿಯೋ ಅದ. ಅವತ್ತಿನ ದಿನ ನಮ್ಮ ದಿನಚರಿ ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅವತ್ತು ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ವಿ. ಸಂಡೇ ಅಲ್ವಾ, ಸಂಡೇ ಅಂದಮೇಲೆ ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಲೇಟಾಗಿ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಮುಗಿಸಿ ನಾನಿವಾಗ ನಾಷ್ಟ ಮಾಡ್ಲಾತೀನಿ. ನಾಷ್ಟಕ್ಕೆ ನಾನು ಇವತ್ತು ದೋಸೆ ಮಾಡ್ಬೇಕಂತ ಹೇಳಿ ನಿನ್ನೆನೇ ಬ್ಯಾಟ್ರಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಚಟ್ನಿನೂ ಸಹ ರೆಡಿ ಮಾಡಿಕೊಂಡೆ. ನಾನು ಪುಟಾಣಿ ಚಟ್ನಿ ಮಾಡ್ಕೊಂಡಿದ್ದೆ. ಕೊಬ್ಬರಿ ಜಾಸ್ತಿ ಬಳಸಲ್ಲ, ನಮ್ಮಲ್ಲಿ ಫ್ರಿಜ್ ಇಲ್ಲ. ಒಂದು ಕಾಯಿ ತಂದ್ವಿ ಅಂದ್ರೆ ಮತ್ತು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ತರಕ್ಕೂ ಹೋಗಲ್ಲ. ಹಾಗಾಗಿ ಶೇಂಗಾ ಪುಟಾಣಿ ಚಟ್ನಿನೇ ಜಾಸ್ತಿ ಮಾಡ್ತೀವಿ. ಹಾಗೆ ನಾನು ಆಲೂಗಡ್ಡೆ ಪಲ್ಯನೂ ಮಾಡ್ಲತ್ತಿದ್ದೆ. ಆಲೂಗಡ್ಡೆನೂ ಬೇಯಿಸಿಟ್ಕೊಂಡಿದ್ದೆ. ಈ ಕಡೆ ಆಲೂಗಡ್ಡೆ ಒಗ್ಗರಣೆ ಹಾಕ್ಲತ್ತೀನಿ ಪಲ್ಯಕ್ಕೆ. ಪಲ್ಯಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ಲತ್ತಿದ್ದೆ. ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೆ ನೆನೆಕಾದ್ಮೇಲೆ. ಅದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಹಾಗೆ ಈರುಳ್ಳಿ, ಕರಿಬೇವು, ಅರಿಶಿನ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಇತ್ತು, ಅದೆಲ್ಲ ಸೇರಿಸಿ ಇದಕ್ಕೆ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿದ್ದು ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಟ್ರೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ರೆಡಿ ಆಗ್ತದ್ರಿ. ಸಿಂಪಲ್ಲಾಗಿ ಮಾಡ್ಕೊಬೋದು. ದೋಸೆ ಒಳಗಂದ್ರೆ ಇದು ಭಾಳ ಟೇಸ್ಟಿಯಾಗಿ ಬರ್ತದೆ. ಚಟ್ನಿ ಆಯಿತು, ಪಲ್ಯ ಆಗಿತ್ತು. ಇವಾಗ ದೋಸೆನೂ ಹಾಕ್ಬೇಕಂತ ಹೇಳಿ ದೋಸೆ ಬ್ಯಾಟ್ರ್ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಉಬ್ಬಿ ಬಂದದ. ಇವಾಗ ದೋಸೆ ಹಾಕ್ಬೇಕಂತೇಳಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೆ. ಸ್ವಲ್ಪ ಹಿಟ್ಟು ಎತ್ತಿಟ್ಕೊಂಡಿದ್ದೆ, ಮಧ್ಯಾಹ್ನ ಹಾಕಿದ್ರೆ ಆಯ್ತಂತ ಹೇಳಿ ಸ್ವಲ್ಪ ಹಿಟ್ಟನ್ನು ಇವಾಗ ಹಾಕ್ತಾಯಿದ್ದೆ. ನಮಗಂತೂ ದೋಸೆ ಭಾಳ ಇಷ್ಟ. ನನ್ನ ಹಸ್ಬೆಂಡ್ಗೂ ಕೂಡ, ಹಾಗೆ ನನ್ನ ಮಗಳಿಗೂ ಕೂಡ ದೋಸೆ ಅಂದರೆ ಇಷ್ಟ. ಫ್ರೆಂಡ್ಸ್, ನಿಮಗೆಲ್ಲ ಯಾರಿಗೆ ದೋಸೆ ಇಷ್ಟ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ದೋಸೆ ಲವರ್ಸ್ ಯಾರು ಎಲ್ಲರೂ ಕಮೆಂಟ್ ಮಾಡಿ. ನಾನು ದೋಸೆಗೆ ಸ್ವಲ್ಪ ನನ್ನ ಹಸ್ಬೆಂಡ್ ಬರುವಾಗ ಬೆಣ್ಣೆ ತೊಗೊಂಡು ಬಂದಿರು, ಅದನ್ನು ಬಳಸ್ತಾ ಇದ್ದೆ. ಹಿಟ್ಟನ್ನು ಸಹ ಭಾಳ ನೀಟಾಗಿ ಉಬ್ಬಿ ಬಂದಿತ್ತು ರೀ. ಚಂದ ಬಂದಿತ್ತು ದೋಸೆ, ಭಾಳ ನೀಟಾಗಿ ಬರ್ಲತ್ತಿದ್ದು. ನಾನು ಹಿಟ್ಟು ನೆನೆ ಹಾಕೋಕ್ಕೆ ಜಾಸ್ತಿ ಏನು ಹಾಕಿಲ್ಲ. ಸ್ವಲ್ಪ ಅಕ್ಕಿ ಹಾಗೆ ಉದ್ದಿನ ಬೇಳೆ ಹಾಕಿದ್ದೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ಪೂನ್ಗಿಂತ ಕಮ್ಮಿ ಸ್ವಲ್ಪ ನಾನು ಮೆಂತ್ಯ ಆ್ಯಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಮಾಡಿದ್ದೆ ರೀ, ಹಿಟ್ಟನ್ನು ಜಾಸ್ತಿ ಮಾಡಿದ್ದಿಲ್ಲ. ಜಾಸ್ತಿ ಮಾಡಿ ಇಟ್ಕೋಬೇಕಂದ್ರೆ ಫ್ರಿಜ್ ಇಲ್ವಲ್ಲ, ಹಾಗಾಗಿ ನಮ್ಮ ಒಂದು ಟಿಫನ್ಗೆ ಎಷ್ಟು ಬೇಕಾಗ್ತದೆ ಅಷ್ಟೇ ಮಾಡಿದ್ದೆ. ಒಂದು ಸ್ವಲ್ಪ ಉಳಿದ್ರೂ ಮಧ್ಯಾಹ್ನ ಅದೇ ನಾನು ಉತ್ತಪ್ಪ ಥರ ಹಾಕೋತೀನಿ. ಅಂದರೆ ಹಿಟ್ಟು ಫ್ರಿಜ್ ಇಲ್ಲಾರೆ ಮಧ್ಯಾಹ್ನ ತನಕ ಇರ್ತದಂತ ಹೇಳಿಬಿಟ್ಟು ನಾನು ಸ್ವಲ್ಪ ಎತ್ತಿಟ್ಕೊಂಡೆ. ಅಷ್ಟು ಇವಾಗ ಹಾಕಿದ್ನಿ ಅಂದ್ರೆ ಅಷ್ಟು ತಿನ್ನೋದಾಗಲ್ಲ. ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ತೆಗೆದು ಅದು ಮಧ್ಯಾಹ್ನ ಬಳಸ್ಕೊಂಡ್ರೆ ಆಯ್ತೈತೆ ಎತ್ತಿಟ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಇದ್ದು ಭಾಳ, ಹಾಗಾಗಿ ಬಟ್ಟೆ ವಾಶ್ ಮಾಡಿಬಿಟ್ಟು ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡು. ಇವಾಗ ನಾನು ಮಧ್ಯಾಹ್ನ ಮತ್ತು ಅಡುಗೆ ರೆಡಿ ಮಾಡ್ಕೊಳ್ಕತ್ತೀನಿ. ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಹಿಟ್ಟಿತ್ತು, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ಹಾಗೆ ಒಂದು ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಸೇರಿಸ್ಕೊಂಡು ಉಪ್ಪು ಜೀರಿಗೆ ಎಲ್ಲ ಹಾಕಿ ಉತ್ತಪ್ಪ ಥರ ಹಾಕ್ತಾಯಿದ್ದೀನಿ. ಇದು ಉತ್ತಪ್ಪ ಥರ ಅನ್ನಿಸ್ತಿಲ್ರಿ, ನೀರು ದೋಸೆ ಥರ ಬರ್ಲಾತಿತ್ತು. ಅಂದರೂ ಭಾಳ ಟೇಸ್ಟಿಯಾಗಿತ್ತು ತಿನ್ನೋಕೆ. ಇದ್ರ ಜೋಡಿ ಮತ್ತು ನಾನು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ರೀ. ಯಾಕಂದ್ರೆ ಮುಂಜಾನೆ ಮಾಡಿದ ಚಟ್ನಿ ಹಳಸೋಗಿತ್ತು, ಸ್ವಲ್ಪ ಇತ್ತು, ಅದು ಹಳಸೋಗಿತ್ತು. ಯಾಕಂದ್ರೆ ಫ್ರಿಜ್ ಒಳಗೆ ಇಟ್ಟರೆ ಎಲ್ಲ ಇರ್ತದಲ್ರಿ. ಇಲ್ಲಿ ದಗಿಗೆ ಬೇಗ ಹಳಸ್ಬಿಡ್ತದೆ ಅಡುಗೆ, ದಮನೊಳಗೆ ಭಾಳ ದಗಿ, ಅದಕ್ಕೋಸ್ಕರ. ಹಾಗೆ ನಾನು ದೋಸೆ ಮತ್ತು ಅಂದರೆ ಉತ್ತಪ್ಪ ಹಾಗೆ ಅದ್ರ ಜೊತೆ ಚಟ್ನಿ ಹಾಕಿಕೊಟ್ಟೆ ನನ್ನ ಹಸ್ಬೆಂಡ್ಗೂ ಹಾಗೆ ನನ್ನ ಮಗಳಿಗೂ. ನಾವೆಲ್ಲ ಮಧ್ಯಾಹ್ನ ಊಟ ಸಹ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಟೈಮಿಗೆ ಹೊರಗಡೆ ಹೋಗಬೇಕು. ಇವತ್ತು ಸಂಡೇ ಇತ್ತು, ಹಾಗಾಗಿ ಹೊರಗಡೆ ಹೋದ್ರೆ ಆಯ್ತಂತ ಹೇಳಿ ಸ್ವಲ್ಪ ರೆಡಿಯಾಗಿ ಹೊರಗಡೆ ಕೂಡ ಹೋದ್ವಿ. ಫ್ರೆಂಡ್ಸ್, ಹೊರಗಡೆ ಹೋಗಿ ಏನೆಲ್ಲ ತೋರಿಸಿದೆ ಅಂದರೆ, ನಾನು ಇವತ್ತು ಒಂದು ಬೀಚ್ ವಿಡಿಯೋ ಮಾಡ್ಕೊಂಡಿದ್ದೆ. ನಾನು
ಯಾವ ಬೀಚ್ ಅಂತೀರಿ? ಮೊದಲು ನಾನು ನಿಮಗೇನು ಕನ್ಫರ್ಮ್ ಮಾಡ್ತೀನಿ ಅಂದರೆ ನಾವು ಎಲ್ಲಿ ಇರ್ತೀವಿ ಅನ್ನೋದು ಮೊದಲು ಕನ್ಫರ್ಮ್ ಮಾಡ್ತೀನಿ. ನಾವಿರೋದು ಗುಜರಾತ್ ಒಳಗೆ ಬರ್ತದಲ್ರಿ, ದಿಯು ದಮನ್ ಅಂದ್ರೆ ಗೊತ್ತಾಗ್ತದೆ. ದಿಯು ದಮನ್ ಅಂದ್ರೆ ದಮನ್ ಬೇರೆ, ದಿಯು ಬೇರೆ. ದಮನ್ ಒಳಗೆ ಇರ್ತೀವಿ. ಇದೊಂದು ಕೇಂದ್ರಾಡಳಿತ ಪ್ರದೇಶ, ಎಲ್ಲರಿಗೂ ಗೊತ್ತದ್ರಿ. ಬಟ್ ನಾವಿರೋದು ದಮನ್ ಒಳಗೆ. ದಿಯು ಸಪ್ರೇಟ್ ಅದ, ದಮನ್ ಸಪ್ರೇಟ್ ಅದ. ದಮನ್ ಒಳಗಿದ್ದೀವಿ. ದಮನ್ ಒಳಗೆ 3-4 ಬೀಚ್ ಅದಾವ. ನಾನಿವತ್ತು ಬಯ್ಯಾ ಬೀಚ್ ತೋರಿಸ್ತಾ ಇದ್ದೀನಿ. ಅದ್ರ ಹೆಸರು ಬಯ್ಯಾ ಬೀಚ್ ಅಂಥೇಳಿ. ನೀವೆಲ್ಲ ಬೀಚ್ ನೋಡ್ಲಿಕ್ಕೆ ರೆಡಿ ಇದ್ದೀರಲ್ರಿ? ಅಂದರೆ ಇಲ್ಲಿ ಭಾಳ ರಶ್ ಇರ್ತದೆ. ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ಲತ್ತಾರ. ಹಾಗೆ ಸ್ವಲ್ಪ ಕೆಲಸನೂ ನಡೆದಿತ್ತು, ನಾವು ಹೊಂಟಿದ್ವಿ ನೋಡ್ಕೊಂತ. ನೈಟ್ ವ್ಯೂ ಅಂತೂ ಭಾಳ ಮಸ್ತ್ ಕಾಣ್ತದ್ರಿ. ಇಲ್ಲಿ ಹೋಗೋವಾಗ ನೈಟ್ ಬರಬೇಕು, ಲೈಟಿಂಗ್ ಎಲ್ಲ ಇರ್ತದೆ, ಭಾಳ ನೀಟ್ ಕಾಣ್ತದೆ. ಅಲ್ಲಲ್ಲಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿದ್ರಿ, ಭಾಳ ನೀಟ್ ಕಾಣ್ತದೆ. ಇವಾಗ ಭಾಳ ಶಿಸ್ತು ಮಾಡ್ಲತ್ತಾರ. ದಮನ್ನು ಭಾಳ ಇಂಪ್ರೂವ್ ಆಗ್ಲತ್ತದಂತ ಹೇಳ್ಬೋದು. ನನ್ನ ಮಗಳಿಗಂತೂ ನಾನೇ ಹೊತ್ಕೊಂಡ್ಬಿಟ್ಟಿದ್ದೆ ರೀ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತೀನಿ ಅಂತಂದರು, ಹಾಗಾಗಿ ನಾನು ನನ್ನ ಮಗಳಿಗೆ ಹೊತ್ಕೊಂಡಿದ್ದೆ. ನನಗೆ ಫಸ್ಟ್ ಟೈಮಲ್ಲಿ ವಿಡಿಯೋ ಮಾಡೋದು ಪಬ್ಲಿಕ್ನಾಗ, ಹಾಗಾಗಿ ನನಗೆ ಸ್ವಲ್ಪ ಮುಜುಗರ ಅನಿಸ್ಲಾತಿತ್ತು. ಅವರೇ ಕ್ಯಾಮ್ರಾ ಇಟ್ಕೊಂಡು ಬರ್ಲಾತಿದ್ರು. ಕ್ಯಾಮ್ರಾ ಅಂದ್ರೆ ಮೊಬೈಲ್ ಕ್ಯಾಮ್ರಾನೇ ಇಟ್ಕೊಂಡು ಹೊಂಟಿದ್ರಿ. ಅಲ್ಲಲ್ಲಿ ಪೇಂಟಿಂಗ್ ಮಾಡ್ಯಾರಿ, ಮಸ್ತ್ ಮಾಡ್ಯಾರಿ ಪೇಂಟಿಂಗ್. ಎಷ್ಟು ನೀಟಾಗಿ ಮಾಡ್ಯಾರಂದ್ರೆ ಭಾರಿ ಕಾಣ್ಲತ್ತಿತ್ತು. ಪೇಂಟಿಂಗ್ ಎಲ್ಲ ನೋಡ್ಲಿಕ್ಕೆ ಭಾಳ ಇಷ್ಟ ಆಗ್ಲತ್ತಿತ್ತು. ಇಲ್ಲಿ ಪಬ್ಲಿಕ್ ಜಾಸ್ತಿ ರೀ. ಇಲ್ಲಿ ಬಾಜು ಎಲ್ಲ ಕಾಣ್ತಾವಲ್ಲ ಬಿಲ್ಡಿಂಗ್, ಅವು ಹೋಟೆಲ್ಗಳು ಅದಾವ. ಇಲ್ಲಿ ಟ್ರಿಪ್ಪಿಗೆ ತುಂಬ ಜನ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ದಿಂದ. ಹಾಗೆ ಕೆಲವೊಂದು ಸಲ ಬೇರೆ ಬೇರೆ ದೇಶಗಳದಿಂದನೂ ಬರ್ತಾರೆ ಟ್ರಿಪ್ಪಿಗೆ ಇಲ್ಲಿ. ಹಾಗಾಗಿ ಇಲ್ಲೆಲ್ಲ ಇವು ಹೋಟೆಲ್ಗಳು, ಭಾಳ ಹೋಟೆಲ್ಗಳು ಅದಾವ. ಫ್ಯಾಮ್ಲಿನೂ ಇರ್ಬೋದು, ಫ್ಯಾಮ್ಲಿ ಇರುವಂಥ ಹೋಟೆಲ್ಗಳೂ ಅದಾವ. ಹಾಗೆ ಇಲ್ಲಿ ಡ್ರಿಂಕ್ಸ್ನು ಭಾಳ ಮಾಡ್ತಾರೆ. ಗೊತ್ತಲ್ವ, ಗೋವಾ ಥರ ಇದು ಮಿನಿ ಗೋವಾ ಅಂತಲೇ ಕರೀತಾರೆ ಇಲ್ಲಿ ದಮನ್ಗೆ. ಮಿನಿ ಗೋವಾ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈ ಬೀಚಿಗೆ ಬಯ್ಯಾ ಬೀಚ್ ಅಂತ ಹೇಳಿ ಕರೀತಾರೆ. ಭಾಳ ಪಬ್ಲಿಕ್ ಇರ್ತದೆ. ಸಂಡೇ ಅಂತೂ ಸಿಕ್ಕಾಪಟ್ಟೆ ಪಬ್ಲಿಕ್ ಇರ್ತದೆ. ನಾವು ಇನ್ನೂ ಸ್ವಲ್ಪ ಬೇಗ ಬಂದಿದ್ವಿ ರೀ.
ಲೇಟ್ ಆದಂಗೆ ಪಬ್ಲಿಕ್ ಜಾಸ್ತಿ ಆಗ್ತದೆ. ತುಂಬ ಜನ ಬರ್ತಾರೆ. ಇಲ್ಲಿ ಒಂಥರ ವ್ಯೂ ಭಾಳ ನೀಟಾಗಿ ಕಾಣ್ತದೆ, ಅದರಲ್ಲೂ ಸನ್ಸೆಟ್ ಭಾಳ ಚಂದ ಕಾಣ್ತದೆ. ಆದರೆ ಇವತ್ತು ಸ್ವಲ್ಪ ಮಾಡಾಗಿತ್ತು ರೀ, ಹಾಗಾಗಿ ಮಳೆ ಬರೋ ಹಾಗಿತ್ತು. ಸನ್ಸೆಟ್ ಯಾವ ಥರ ಕಾಣ್ತದಂತ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇನ್ನೊಂದು ಟೈಮ್ ಬರ್ತೀವಿ, ಅವಾಗ ಖಂಡಿತ ತೋರಿಸ್ತೀವಿ. ಸನ್ಸೆಟ್ ವ್ಯೂ ನೋಡ್ಲಿಕ್ಕೆ ಭಾಳ ಚಂದ ಕಾಣ್ತದೆ ರೀ ಇಲ್ಲಿ. ಅದಕ್ಕಂತಲೇ ಎಷ್ಟೋ ಜನ ಇಲ್ಲಿ ಬರ್ತಾರೆ. ಸಮುದ್ರ ಒಳಗೆ ನೀರು ಯಾಕೆ ಇಷ್ಟು ಹೊಲಸು ಕಾಣ್ಲಕತ್ತಾವ ಅಂತ ನೀವು ಕೇಳ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ಗಂಗಾ ನದಿ ಬಂದು ಅಟ್ಯಾಚ್ ಆಗ್ಯದ್ರಿ. ಇದು ನದಿ ನೀರು ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಗಂಗಾ ನದಿ ಬಂದು ಅಟ್ಯಾಚ್ ಆಗ್ಯದ ಅಂತ ಹೇಳ್ಬೋದು. ಇಲ್ಲೆಲ್ಲ ತಿರ್ಗಾಡ್ಬಿಟ್ಟು ಸ್ವಲ್ಪ ಮೆಕ್ಕಿತೆನೆ ತಿನ್ಬೇಕಂತ ಬಂದ್ವಿ. ಒಂದು ಮೆಕ್ಕಿತೆನೆಗೆ 40 ರೂಪಾಯಿ ಅಂತ್ರಿ. ಬೀಚ್ ದಂಡಿಗಂತ್ರ ಎಲ್ಲ ಕಾಸ್ಟ್ಲಿ ಆಗಿತ್ತು. ಒಂದು ಮೆಕ್ಕಿತೆನೆ ತೊಗೊಂಡ್ವಿ, ತಿಂದ್ವಿ. ಹಾಗೆ ಬೊಂಬೈ ಮಿಠಾಯಿ ಕಾಣ್ತು, ಅದನ್ನು ಸಹ ತೊಗೊಂಡ್ವಿ. ನನ್ನ ಮಗಳಿಗೆ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಆಕೆ ತಿನ್ನೋದು, ಅಂಜಲತ್ತಿರು ತಿನ್ನೋಕೆ. ಆಮೇಲೆ ಸ್ವಲ್ಪ ಬಾಯಾಗಿಡನ ಇಷ್ಟಪಟ್ಟು ತಿಂದಿಡ್ರಿ. ನನಗೂ ಸಹ ಚೈಲ್ಡ್ಹುಡ್ ಡೇಸ್ ನೆನಪಲ್ಲತ್ತಿದ್ದು. ನಾವು ಸಣ್ಣವರಿದ್ದಾಗ ಭಾಳ ಇಷ್ಟಪಟ್ಟು ತಿಂತಿದ್ವಿ ರೀ. ಇದೊಂದು ಸ್ವೀಟ್ ಎಲ್ಲರಿಗೂ ಇದು ಮೆಮ್ರಿ ಇರ್ತದೆ ಪ್ರತಿಯೊಬ್ಬರಿಗೂ. ಮತ್ತು ಇನ್ನೇನು ಮಾಡಿದ್ವಿ ಮುಂದೆ ಹೋಗೋ ಅಂಥೇಳಿ ಅದನ್ನೂ ಒಂದು ವಿಡಿಯೋ ಅದ್ರಿ, ಅದು ಮತ್ತೆ ನಾಳೆ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.